ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನ ಒಂಥರ ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರ್ಬೋದು, ಇದು ನಮ್ಮ ಹಾಸನ ಡಿಸ್ಟಿಕಲ್ಲಿರುವಂಥ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಆಲ್ಮೋಸ್ಟ್ 900 ವರ್ಷಗಳ ಇತಿಹಾಸ ಇದೆ. 1117ರಲ್ಲಿ ರಾಜ ವಿಷ್ಣುವರ್ಧನ ಇದನ್ನು ಕಟ್ಟಿಸ್ತಾರೆ. ಅದಕ್ಕಾಗಿಯೇ ಇದನ್ನು ಹೊಯ್ಸಳರ ಆಭರಣ ಅಂತಲೂ ಕರೀತಾರೆ. ಇಲ್ಲಿ ಮೇಜರ್ ಹೈಲೈಟ್ ಅಂದರೆ ಶಿಲ್ಪಕಲೆಗಳು. ಗೋಡೆ ಮೇಲೆ ರಾಮಾಯಣ, ಮಹಾಭಾರತ ಇಂಥ ಸ್ಟೋರೀಸ್ನ ಕಲ್ಮೇಲೆ ಕೆತ್ತಿರೋದು ಜಸ್ಟ್ ಮೈಂಡ್ ಬ್ಲೋಯಿಂಗ್. ಎಸ್ಪೆಷಲಿ ನೃತ್ಯ ಮಾಡ್ತಿರೋ ಶಿಲ್ಪಗಳು ಮತ್ತು ಶಿಲಾಬಾಲಕಿಯರು, ಲಿಟ್ರಲಿ ಕಲ್ಲು ಜೀವಂತ ಆಗಿರೋ ಹಾಗೆ ಕಾಣುತ್ತೆ. ಗರ್ಭಗುಡಿಲಿ ಚೆನ್ನಕೇಶವ ಸ್ವಾಮಿ ಇದ್ದಾರೆ. ಸುಮಾರು 6 ಅಡಿ ಎತ್ತರ ಈ ವಿಗ್ರಹ ಇದೆ. ಟೆಂಪಲ್ನ ಸಂಪೂರ್ಣವಾಗಿ ಕಲ್ಲಿಂದಲೇ ಕಟ್ಟಿದ್ದಾರೆ. ಪಿಲ್ಲರ್ಸ್, ಮಂಟಪ ಮತ್ತು ಗೋಪುರ ಎಲ್ಲದರಲ್ಲೂ ಫೈನ್ ಡೀಟೇಲ್ಸ್ ಇದೆ. ಬೇಲೂರು ಟೆಂಪಲ್ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ಗೆ ರೆಕಮೆಂಡ್ ಆಗಿದೆ. ಎವ್ರಿ ಇಯರ್ ಥೌಸಂಡ್ಸ್ ಆಫ್ ಡಿವೋಟೀಸ್ ಮತ್ತು ಟೂರಿಸ್ಟ್ಗಳು ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಈ ಕಲ್ಲಿನ ಮೇಲೆ ಕೆತ್ತಿರುವಂಥ ಶಿಲ್ಪಕಲೆಗಳನ್ನ ನೋಡೋದೇ ಒಂದು ಚೆಂದ. ಎಷ್ಟು ಸುಂದರವಾಗಿ ಇನ್ ಡೀಟೇಲ್ ಆಗಿ ಕೆತ್ತಿದ್ದಾರೆ. ಇಂಥ ಒಂದು ದೇವಸ್ಥಾನನ ನಾವು ಕರ್ನಾಟಕದಲ್ಲಿದ್ದು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡಿರ್ತಾರೆ. ಇನ್ನು ವಿಸಿಟ್ ಮಾಡದೇ ಇರೋರು ದಯವಿಟ್ಟು ಈ ಜಾಗನ ಬಂದು ನೋಡಿ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ಇಂಥ ಒಂದು ಹಿಸ್ಟೋರಿಕಲ್ ಪ್ಲೇಸ್ನ ನಾವು ನೋಡಲೇಬೇಕು. ಸೊ ಫ್ರೆಂಡ್ಸ್, ನೀವು ಈ ಟೆಂಪಲ್ ಆರ್ಕಿಟೆಕ್ಚರ್, ಹಿಸ್ಟ್ರಿ ಮತ್ತು ಸ್ಪಿರಿಚುವಾಲಿಟಿ ಯಾವುದರಲ್ಲೇ ಇಂಟ್ರೆಸ್ಟ್ ಇದ್ದರೂ ಈ ಜಾಗನ ಒಂದು ಸರಿ ವಿಸಿಟ್ ಮಾಡಿ. ಇಟ್ಸ್ ನಾಟ್ ಜಸ್ಟ್ ಎ ಟೆಂಪಲ್, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ, ಇದಕ್ಕೆ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.